ದಂಡದಿ ಹಸಿವಿನ ಬಾಧೆಯ ಕಾಲದಿ ಕುಸಿಯುತ್ತೆ ಹಲವರು ದಂಡದಿ ಪಸರಿಸಿ ಬೆಳಗುತ್ತ ದೈನ್ಯದೆವು ಸುರಿದರಿನ ಅದು ಅಳಿವಳು ಮಾತ್ರವ ಕರುಣಿಸದೆ ಗುದುಮಾರುಡಿಯದೆ ಕೃಷಿ ಹಸಿವಿಂದೆಮ್ಮನು ಬದುಕಿಸುವುದು ನೀವಿನುತ ಹಸಿವು 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 ಶಿವನೇ, ನಮಗೆ ಇಂತಹ ಶಿಕ್ಷೆಯನ್ನು ಯಾಕೆ ಕೊಡ್ತಾ ಇದ್ದಿ ತಂದೆ? ನಾವು ಯಾವ ಅಪರಾಧವನ್ನು ಎಸಗಿದ್ದೇವೆ ಹೇಳು? ನಮ್ಮದೇ ರೀತಿ ನೀತಿಯಲ್ಲಿ ಬಾಳಿ ಬದುಕಿದಂತಹ ನಮಗೆ ಒಂದು ಹೊತ್ತಿನ ತುತ್ತಿಗಾಗಿ ಪರದಾಡುವಂತ ಸ್ಥಿತಿಯನ್ನು ತಂದು ಬಿಟ್ಟೆಯ ದೇವ. ಅವರಿವರ ಮನೆ ಮುಂದೆ ನಿಂತು ಏನಾದ್ರೂ ಕೊಡಿ ಕೊಡಿ ಎಂಬುದಾಗಿ ಬೇಡುವಂತಹ ದುಸ್ಥಿತಿಯೇ. ಅಯ್ಯೋ ಅಯ್ಯೋ, ಹೇಗೆ ಬದುಕುವುದು? ಯಾರಾದ್ರೂ ನಮ್ಮನ್ನು ಉಳಿಸಿ ನಮಗೆ ಏನಾದ್ರೂ ಕೊಡಿ, ಆಹಾರ ಕೊಡಿ ಕೊಡಿ. ಅಯ್ಯೋ ಮಕ್ಕಳೇ, ಹುಡುಕಾಡಿಕೊಂಡು ಹೋದೆ, ಎಲ್ಲಿಯೂ ಏನೂ ಸಿಗ್ಲಿಲ್ಲ ಮಕ್ಕಳೇ. ಹಾಗೆ ಹಿಂತಿರುಗಿ ಬರುವಾಗ ಎಲ್ಲೋ ಸತ್ತು ಬಿದ್ದು ಕೊಳೆತು ನಾರುವ ನಾಯಿಯ ಮಾಂಸ ಸಿಕ್ಕಿದಪ್ಪ. ಅದನ್ನ ತಿನ್ನೋಣ. ಯಾರು ಬೀಳುತ್ತೀ ರೀತಿಗಳು ಕಣ್ಣ ನೀರ ಧಾರಿಯ ಹರಿದೆಯೇ ಕಾರಣವೇನು ವಿತ್ತಾರಲಿ ಬೀಳಿದೆ ಕಾರುಣ್ಯ ನಿಧಿಯು ನೋಡಿ. ಏನ್ ಅವಸ್ಥೆಯನ್ನು ಕಾಣುತ್ತಾ ಇದ್ದೇನೆ ನಾನು. ಚೇತನ ಎನ್ನುವುದು ಈ ನೆಲದಲ್ಲಿ ಅಂತರ್ಯಾಮಿಯಾಗಿದೆ ಅಂತ. ಆ ಸತ್ಯವನ್ನು ಒಪ್ಪಿಕೊಂಡವರು ನಾವೆಲ್ಲರೂ ಕೂಡ ಮನುಷ್ಯ ವರ್ಗಕ್ಕೆ ಸೇರಿದವರು. ಯಾವತ್ತೂ ಆ ಚೈತನ್ಯಕ್ಕೆ ವಿರೋಧವಾದಂತಹ ಪ್ರವೃತ್ತಿಯಲ್ಲಿ ನಾವು ತೊಡಗಿಸಿಕೊಳ್ಳಕೂಡದು ತಾನೆ. ಹೌದು. ಪರಿವರ್ತನಾಶೀಲವಾದ ಪ್ರಪಂಚದಲ್ಲಿ ಬದುಕೆನ್ನುವುದು ಪ್ರವೃತ್ತಿಯಾತ್ಮಕ ನೈಜ ಪ್ರವಾಹ. ಚೇತನ ಅದರ ಕೇಂದ್ರ. ಪ್ರಕೃತಿ ಸಹಜ ವಾಸ್ತವತೆ. ಆ ಪ್ರಕೃತಿಯ ಸಿದ್ಧಾಂತಗಳನ್ನು ಮೀರಿ ನಡೆದರೆ ಅದನ್ನು ದೇವರು ಮೆಚ್ಚುವುದಿಲ್ಲ ಅಂತ ನಿಮಗೆ ನಾನು ಮತ್ತೆ ನೆನಪಿಸುವುದಕ್ಕೆ ಮುಂದಾಗ್ತಾ ಇದ್ದೆ. ಬದುಕುವುದಕ್ಕೆ ದಾರಿ ಬೇಕಲ್ಲ? ಹೌದೇ ಹೌದು. ಇಂತಹದ್ದೊಂದು ಸ್ಥಿತಿ ನಿಮಗೆ ಒದಗಿ ಬರಲಿಕ್ಕೆ ಕಾರಣವೇನು? ಜನ್ಮದಾರ ಕಾಣುತ್ತಾ ಇಲ್ಲ, ಉಡುದಾರದಲ್ಲಿ ಉಡುಗೆ ಇಲ್ಲ. ಸಿಕ್ಕಿಕೊಂಡಂತಹ ವಸ್ತ್ರವನ್ನು ಶುಚಿರ್ಭೂತಗೊಳಿಸದೆ ಮಲಿನ ವಸ್ತ್ರಧಾರಿಗಳಾಗಿ ತಿರುಗುತ್ತಾ ಇದ್ದೀವಿ. ತಿನ್ನಬಾರದಂತಹ ಆಹಾರ ಸೇವನೆಯನ್ನು ಮಾಡುತ್ತಾ ಇದ್ದೀವಿ. ಯಾಕೀ ಕಷ್ಟ? ಏನು ಕಥೆ? ಯಾಕೀ ವ್ಯಥೆ? ಹೇಳಬಹುದೇ ನನ್ನಲ್ಲಿ? ಬರಗಾಲ ಬಂದೀಗ ಉಳಿಗಾಲವಿಲ್ಲ, ತಿಂಬರಿಗೂ ನೀಗಳಿಲ್ಲ. ನಮ್ಮ ದುಸ್ಥಿತಿಯನ್ನು ಕಂಡು ಸಹೋದರರೇ ಸಹೋದರರು ಎಂಬುದಾಗಿ ಬಾಯಿ ತುಂಬ ಕರೆಯುತ್ತಾರೆ. ಮುನಿ ಜಾಬಾಲಿ ನಿಮ್ಮನ್ನು ಪ್ರಶ್ನಿಸುತ್ತಾ ಇದ್ದಾನೆ. ಏನಾಯ್ತು ಹೇಳಿ? ದೀನ ಸ್ಥಿತಿಯನ್ನು ಪ್ರಶ್ನಿಸ್ತಾ ಇದ್ದೀರಾ? ಸರಿ. ಸುರಿಮಳೆನೆ ಸುರಿಸ್ತಾ ಇದ್ದೀರಿ ತಂದೆ. ನಿಲ್ಲುವುದಕ್ಕೆ ಆಗುವುದಿಲ್ಲ, ಮಾತನಾಡುವುದಕ್ಕೆ ಸ್ವರ ಎಲ್ಲಿ ಅದು, ಚೈತನ್ಯ ಎಲ್ಲಿ ಅದು ತಂದೆ?
ಈ ರೀತಿ ಆಗುವುದಕ್ಕೆ ಮಹತ್ತರವಾದ ಕಾರಣ ಇದೆ. ಏನು ತಮ್ಮ? ಸದಾ ಕಾಲವು ಸಸ್ಯ ಶ್ಯಾಮಲೆಯಾಗಿರಬೇಕಿತ್ತು ನಮ್ಮ ಮೇಲೆ. ಹ್ಮ್ ಇದಕ್ಕೆ ಭೀಕರ ಬರಗಾಲ ಬಂದಡಸಿದೆ ತಂದೆ. ಹ್ಮ್ 1-2 ವರ್ಷವಾದರೂ ಹೀಗಾದರೂ ಸಹಿಸಿಕೊಳ್ಳಬಹುದು. 12 ವರ್ಷವೇ ಕಳೆದು ಹೋಗಿದೆ. ಉಣ್ಣುವುದಕ್ಕಿಲ್ಲ, ತಿನ್ನುವುದಕ್ಕಿಲ್ಲ, ಕುಡಿಯುವ ಜನವಿಲ್ಲ. ಶೀಲವನ್ನೇ ಆಭರಣವಾಗಿರಿಸಿಕೊಂಡವನ, ಆದ್ದರಿಂದಲೇ ಶರೀರನಾಗಿ ಸ್ವರ್ಗಲೋಕಕ್ಕೆ ಹೋಗುವಂತಹ ಸಾಮರ್ಥ್ಯವನ್ನು ಹೊಂದಿದವನಿದೆ. ಅಲ್ಲಿಗೆ ಹೋಗಿ ಸುರಧೇನುವನ್ನೇ ಕೆಳಗಿಳಿಸಿ ಯಾಗವೊಂದನ್ನು ಮಾಡಿ ದೇವತೆಗಳನ್ನು ಪ್ರೀತಗೊಳಿಸಿ ಇಳೆಗೆ ಮಳೆಯನ್ನು ಸುರಿಸಿ ಬೆಳೆ ಬೆಳೆಯುವ ಹಾಗೆ ಮಾಡಿ ನಿಮ್ಮ ಕಣ್ಣೀರು ಒರೆಸುವ ಕಾಯಕದಲ್ಲಿ ನಾನು ತೊಡಗಿಸಿಕೊಳ್ಳುತ್ತೇನೆ. ಕರ್ಮದಿಂದ ಬಾಧಿತವಾದಂತಹ ಬರಗಾಲ, ಇಂದಲ್ಲ ನಾಳೆ ಕರ್ಮವನ್ನು ಅನುಭವಿಸಲೇಬೇಕು. ಹಾಗಂತ ಸತ್ಕರ್ಮಗಳು ಅಂತ ಏನುಂಟು ನೋಡು, ಆ ಸತ್ಕರ್ಮಗಳು ಯಾವತ್ತೂ ನಮ್ಮನ್ನು ಕೈ ಬಿಡುವುದಿಲ್ಲ. ಕೊಡುವುದು ಸ್ವಲ್ಪ ತಡವಾಗಬಹುದು, ಕೊಡುವಾಗ ಒಳ್ಳೆಯದನ್ನೇ ಕೊಡ್ತದೆ. ಈ ಭರವಸೆಯಲ್ಲಿ ನೀವು ಇರಬೇಕು. ಆದ್ದರಿಂದಲೇ ನಾನು ಯಜ್ಞ ಮಾಡುವ ತನಕ ಹಸುವೆಯಲ್ಲಿ ಕಂಗಾಲಾದಂತಹ ನೀವು ನಿಮ್ಮ ಶರೀರವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಇದು ಯೋಗ ವಿದ್ಯೆಯನ್ನು ಬೋಧಿಸುತ್ತಾ ಇದ್ದೇನೆ. ಸಕಲರಿಗೂ ಉಪದೇಶಿಸಿ ಕಿರಿದು ಸಮಯದೊಳಗೆ ಮಳೆ ಬರುವ ಹಾಗೆ ನಾನು ಮಾಡುತ್ತೇನೆ. ಮಹಾತಾಯಿಯಲ್ಲಿ ಬೇಡಿಕೊಡ್ತೇನೆ, ಶೀಘ್ರವಾಗಿ ಹೋಗುತ್ತೇನೆ. ಶುಭ ಪ್ರತೀಕ್ಷೆಯಲ್ಲಿರಿ, ಶುಭ ಪ್ರತೀಕ್ಷೆಯಲ್ಲಿ. ನಂಬಿಕೆಯಲ್ಲಿರುವವರನ್ನು ತುಂಬ ಹೊತ್ತು ಕಾಯಿಸಕೂಡದು ತಾನೆ. ಆದ್ದರಿಂದಲೇ ಅವರಿಗೆ ಕೊಟ್ಟ ಮಾತಿನಂತೆ ಸುರಧೇನುವನ್ನು ಇಳಿಸುವುದಕ್ಕಾಗಿ ಸುರಲೋಕಕ್ಕೆ ಹೋಗುವುದು.